ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಆರಾಮದಿರಿ, ಸೇಫ್ ಆಗದಿರಿ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತ ಒಂದ್ ಬೇಬಿ ಶಾರ್ ಇವೆಂಟಿಗೆ ಹೊಂಟೇವಿ. ನಮ್ ಫ್ರೆಂಡ್ ಬೇಬಿ ಶಾರ್ ಐತಿ, ಸ್ಮೃತಿ ಅಂತ. ಸೊ ಅಮ್ಮನೂ ಬರಾತಾರ ನಮ್ ಜೊತೆ. ಅಮ್ಮ ಆಯನ. ಸೊ ಡೆಲಿವರಿ ಆದ್ಮೇಲೆ ಫಸ್ಟ್ ಇವೆಂಟ್ ನಾವ್ ಅಟೆಂಡ್ ಮಾಡ್ತಿರೋದ ಪಾಪು ಜೊತೆ. ಸೊ ನೋಡು ನಾವ್ ಹೆಂಗ್ ರಿಯಾಕ್ಟ್ ಮಾಡ್ತಾನ ಅಂತ ಹೇಳಿ. ಬಹಳ ಜನ ಇರ್ತಾರ. ಇಷ್ಟ ದಿನ ಬರೀ ನಮ್ ಫ್ರೆಂಡ್ಸ್ ಮನಿಗ್ ಹೋಗ್ತಿದ್ವಿ, ನಮ್ ಫ್ರೆಂಡ್ಸ್ ನಮ್ ಮನಿಗ್ ಬರ್ತಿದ್ರ. ಅಂಡ್ ಈಗ ಬಹಳ ಜನ ಇರ್ತಾರ ಇವೆಂಟ್ ದಾಗ. ಲೆಟ್ ಸಿ ಅವ್ನ್ ಹೆಂಗ್ ರಿಯಾಕ್ಟ್ ಮಾಡ್ತಾನ ಅಂತ ಹೇಳಿ. ಅಂಡ್ ಅವ ಸೋಷಲೈಸು ಆಗ್ಬೇಕಂತ ಹೇಳಿ ನಂದು ಬಾಳ್ ಪರ್ಸನಲ್ ಒಪಿನಿಯನ್ ಐತಿ. ಸೊ ಅದಕ್ಕ ಕರ್ಕೊಂಡ್ ಹೊಂಟೇವಿ. ಫಸ್ಟ್ ಇವೆಂಟ್ ಇದ. ಅಂಡ್ ನಾಳೆನೂ ಒಂದ್ ಫ್ರೆಂಡ್ ಅಂಡ್ ಬೇಬಿ ಶಾರ್ ಐತಿ. ಬ್ಯಾಕ್ ಟು ಬ್ಯಾಕ್ ಬೇಬಿ ಶಾರ್ ಇವೆಂಟ್ಸ್ ಅದಾವ. ಸೊ ಕವರ್ ಮಾಡಿರ್ತೇನೆ ಈ ವ್ಲಾಗ್ ದಾಗ, ನೀವು ಎಂಜಾಯ್ ಮಾಡ್ರಿ. ಸೊ ಪ್ರಶಾಂತ್ ಇಸ್ ಹಿಯರ್, ಪ್ರಶಾಂತ್ ಇಸ್ ಡ್ರೈವಿಂಗ್. ಏನಮ್ಮ? ಬೆಲ್ವ್ಯೂದಾಗ ಐತಿ. ಇಸಕ್ವಾ ಅಂತ ಬೆಲ್ವ್ಯೂ 15 ಮಿನಿಟ್ಸ್ ಆಗ್ತೈತಿ. ಸೊ 15 ಮಿನಿಟ್ಸ್ ದಾಗ ಮುಗ್ತೇವಿ. ಟ್ರೆಡಿಷನಲ್ ಬೇಬಿ ಶಾರ್ ಮಾಡತ್ತಾರ ಅವ್ರ. ಅದಕ್ಕ ನಾವೆಲ್ಲ ಟ್ರೆಡಿಷನಲ್ ವೇದಾಗ ರೆಡಿ ಆಗಿ ಹೊಂಟೇವಿ. ನಾ ಕುರ್ತಾ ಹಾಕೊಂಡೇನಿ, ಅಮ್ಮ ಚೂಡಿದಾರ್ ಹಾಕೋಣಾರ, ನಾನು ಚೂಡಿದಾರ್ ಹಾಕೊಂಡೇನಿ ಆಕ್ಚುಲಿ. ಸೊ ಪಾಪು ಅಲ್ಲಿ ಹಿಂದದಾನ ಕುತ್ಕೊಂಡಾನ. ಬರ್ರಿ ನಿಮ್ಗೂ ತೋರಿಸ್ತೇನೆ ಬೇಬಿ ಶಾರ್ ಹೆಂಗ ಆಗ್ತೈತಿ ಇಲ್ಲೇ ಅಂತ ಹೇಳಿ. ಸೊ ಅಮ್ಮ ಇಲ್ಲಿ ಬಂದ್ಮೇಲೆ ಒಂದ್ ಹೌಸ್ ವಾರ್ಮಿಂಗ್ ಅಟೆಂಡ್ ಮಾಡಿದ್ರ. ಇಲ್ಲಿ ಹೌಸ್ ವಾರ್ಮಿಂಗ್ ನೋಡಿದ್ರ ಹೆಂಗಿರ್ತೈತಿ ಅಂತ. ಸೊ ಈಗ ಬೇಬಿ ಶಾರ್ ಅಟೆಂಡ್ ಮಾಡತ್ತಾರ. ಅಮ್ಮ ಎಕ್ಸೈಟೆಡ್? ಸೊ ಇವರು ಕರ್ನಾಟಕದವ್ರು. ಅಂಡ್ ನಾಳೆ ಹೋಗೋರು ಕರ್ನಾಟಕದವ್ರ. ಸೊ ಹೋಗುನ. ಮಸ್ತ್ ಬಿಸಿಲ್ ಐತಿ ನಮ್ ಸಿಯಾಟಲ್ದಾಗ. ಈಗ ಸಮ್ಮರ್ಸ್ ಐತಿ, ಪರ್ಫೆಕ್ಟ್ ಟೈಮ್ ಸಮ್ಮರ್ಸ್ ದಾಗ ಇವೆಂಟಿನ ಅಟೆಂಡ್ ಮಾಡುದ. ಜಾಕೆಟ್ ಹಾಕೋದ, ಒಂದ್ ತಲಿನೂ ಇರಂಗಿಲ್ಲ, ಆರಾಮ್ಸೆ ಹೋಗ್ಬೋದ. ಬರ್ರಿ ಹೋಗೋಣ. ಪಾಪು ಸೊ ನಾವು ಹೋದ ಕೂಡಲೇ ಕೇಕ್ ಕಟ್ಟಿಂಗ್ ನಡೆದಿತ್ತು. ಕೇಕ್ ಕಟ್ ಎಲ್ಲ ಆದಮೇಲೆ ಸ್ವಲ್ಪ ಫೋಟೋಸ್ ತೆಗ್ಸ್ಕೊಂಡ್ವಿ, ಮಾತಾಡಿದ್ವಿ ಎಲ್ಲರೂ. ಆಮೇಲೆ ಇಟ್ ವಾಸ್ ಅ ಲಂಚ್ ಟೈಮ್. ಆ್ಯಕ್ಚುಲಿ ಅವರೆಲ್ಲ ಸ್ವೀಟ್ಸ್ ಮನ್ಯಾಗ ಮಾಡ್ಕೊಂಡು ಬಂದಿದ್ರು. ಕರ್ಚಿಕಾಯಿ, ಚಿರೋಟಿ, ಬೇಸನ್ ಉಂಡಿ ಎಲ್ಲ ಮನ್ಯಾಗಿಂದ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು. ಆ್ಯಂಡ್ ಊಟ ಅಂದರೂ ಭಾಳ ಚಲೋ ಇತ್ತು. ಸೊ ಕಡಾಯಿ ಪನ್ನೀರ್ ಇತ್ತು, ರಸ್ಮಲಾಯಿ ಇತ್ತು, ಚಪಾತಿ, ಮಿಕ್ಸ್ಡ್ ವೆಜ್ ಪಲ್ಯ. ಸೊ ಇದೆಲ್ಲ ಊಟ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲರ ಜೊತೆ ಮಾತಾಡಿದ್ವಿ. ಭಾಳ ರಿಫ್ರೆಶ್ ಅನ್ನಿಸ್ತು ನನಗೆ. ಬಿಕಾಸ್ ಫಸ್ಟ್ ಇವೆಂಟ್ ಆಗಿತ್ತದ. ಪಾಪುನ ಕರ್ಕೊಂಡು, ಪಾಪುನು ಭಾಳ ಕೋಆಪ್ರೇಟ್ ಮಾಡಿದ, ಆರಾಮಿದ್ದ ಅವನು. ಸೊ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿದ್ವಿ.
ಹೆಂಗ ಅನ್ನಿಸ್ತಮ್ಮ? ಮಸ್ತ್ ಅನಿಸ್ತು, ಚಲೋ ಇತ್ತು. ಎಲ್ಲ ನಮಗೆ ಗೊತ್ತಿದ್ದಾರ ಇದ್ರಲ್ಲ ಧಾರವಾಡದಾರ, ಆಮೇಲೆ ಎಲ್ಲರೂ ಬಹಳ ಖುಷಿ ಆಯ್ತು. ಅವ್ರನ್ನೆಲ್ಲ ಆಮೇಲೆ ನಮ್ಮ ಕೋಇನ್ಸಿಡೆನ್ಸ್ ಆಗಿರಲಿಲ್ಲ, ನಮ್ಮ ರಿಲೇಷನ್ ಸಿಕ್ರು, ಗೀತಾ ಅಂತ. ಚೆನ್ನಾಗಿತ್ತಲ್ಲ, ಖುಷಿ ಆಯ್ತು, ಸ್ವಲ್ಪ ಚೇಂಜ್. ಊಟ ಚಲೋ ಇತ್ತು. ನಾ ಇನ್ನೂ ಡಯಟ್ದಾಗ ಅದೇನಿ ಸ್ವಲ್ಪ, ಸೊ ಅದಕ್ಕೆ ನಾ ಸ್ವಲ್ಪ ಊಟ ಮಾಡಿದೆ. ಆ್ಯಂಡ್ ಚಲೋ ಇತ್ತು, ಕೇಕ್ ಮಸ್ತ್ ಇತ್ತು. ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಫಂಕ್ಷನ್. ಅಫ್ಕೋರ್ಸ್ ಪಾಪುನ್ ಕರ್ಕೊಂಡು ಅದನ್ನ ರೆಡಿ ಮಾಡಿ ಹೋಗೋದು ಲೇಟ್ ಆತ. ಅಂದ್ರೆ ಗೇಮ್ಸ್ ಎಲ್ಲ ಮುಗ್ದಿದ್ವು. ಸ್ಟಾರ್ಟಿಂಗ್ ಗೇಮ್ಸ್ ಆಡ್ಸಿದ್ರಂತ ಸ್ಟಾರ್ಟಿಂಗ್ 2 ಗೇಮ್ಸ್. ಅದಕ್ಕೆ ನಾವು ಇರಲಿಲ್ಲ. ಕೇಕ್ ಕಟ್ಟಿಂಗಿಗೆ ಕರೆಕ್ಟ್ ಟೈಮಿಗೆ ಹೋದ್ವಿ. ಸೊ ಕೇಕ್ ಕಟ್ಟಿಂಗ್ ಒಂದು ಸಿಕ್ತು. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಫೋಟೋಸ್ ಆದಮೇಲೆ ಊಟ ಆಯಿತು. ಆ್ಯಂಡ್ ದಿಸ್ ಇಸ್ ದ ಡೈಪರ್ ಬ್ಯಾಗ್. Life changes after a baby in a good way. Good way that change ಆಗ್ತೈತಿ. And let's go home now. 8:30 ಆಗೈತಿ. ಮನೆಗೆ ಹೋಗಿ ಸಿಗ್ತೇನೆ. ನಾಳೆ ಇನ್ನೊಂದು ಬೇಬಿ ಶಾರ್ ಐತಿ, ಅಲ್ಲೂ ಹೋಗ್ಬೇಕಾ. ಅಲ್ಲೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಸೊ ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ. ಸೊ ಇವತ್ತು ಇನ್ನೊಂದು ಬೇಬಿ ಶಾರಿಗೆ ಹೊಂಟೇವಿ. ಬೇಬಿ ಶಾರ್ ಪ್ಲಸ್ ಜೆಂಡರ್ ರಿವೀಲ್ ಐತಿ ನನ್ನ ಫ್ರೆಂಡಿಂದ. ಯಪ್ಪ, ಇವನ್ನ ರೆಡಿ ಮಾಡಿಕೊಂಡು ಒಂದು ಸಾಮಾನು ತೊಗೊಂಡು ಹೋಗೋಷ್ಟಿಗೆ ಸಾಕಾದ. ಅಮ್ಮ ನೋಡ್ರಿ ಅಲ್ಲೇ ಅವ್ರು ಒಂದಿಷ್ಟು ತೊಗೊಂಡು ಹೊಂಟಾರ. ನನ್ನ ಕಡೆ 1-2 ಬ್ಯಾಗ್ ಅದಾವ. ಸೊ ಪ್ರಶಾಂತ್ ಪಾಪುನ್ ಕರ್ಕೊಂಡು ಹೋಗ್ಯಾರ ಕಾರ್ ಸೀಟ್ದಾಗ. ಈಗ ಹೋಗುನಂತ. ಬೇಬಿ ಶಾರ್ 3 o'clock ಅಂದಿದ್ರೆ 4 o'clock ಆಗೈತಿ ಆಲ್ರೆಡಿ. ಈಗ ಬಿಡಾತೇವಿ. ಪಾಪು ಇದ್ರೆ ಭಾಳ ಲೇಟ್ ಆಗ್ತೈತಿ. ಅವ ಹೇಳೋಕ್ಕಿಂತ ಮುಂಚೆನ ನಾ ಎಲ್ಲ ರೆಡಿ ಆಗಿದ್ದೆ, ಅಂದರೂ ಲೇಟ್ ಆತ. ಸೊ ಅವ್ನ ಮೂಡ್ ಚಲೋ ಇತ್ತಂದ್ರೆ ನಮ್ಮದು ಮೂಡ್ ಆಟೋಮೆಟಿಕ್ಲಿ ಚಲೋ ಇರ್ತೈತಿ. ಅವ್ನು ಒಂದು ಸ್ವಲ್ಪ ಕ್ರ್ಯಾಂಕಿ ಆದ, ಇರಿಟೇಟೆಡ್ ಆದ ಅಂದರೆ ನಮ್ಮದು ಮೂಡ್ ಆಫ್ ಆಗಿಬಿಡ್ತೈತಿ. ಸೊ ಅದಕ್ಕೆ ಅವ್ನಿಗೆ ಕರೆಕ್ಟಾಗಿ ಫೀಡ್ ಮಾಡಿಕೊಂಡು ಪ್ರಾಪರಾಗಿ ಈಗ ಹೊಂಟೇವಿ. ಸೊ ಹೋಗಿ ನಿಮಗೂ ತೋರಿಸ್ತೇನೆ ಬೇಬಿ ಶಾರ್ ಜೆಂಡರ್ ರಿವೀಲ್ ಹೆಂಗೆ ಆಗ್ತೈತಿ ಅಂತ. ನನ್ನ ವೆರಿ ಕ್ಲೋಸ್ ಫ್ರೆಂಡಿಂದ ಬೇಬಿ ಶಾರ್ ಐತಿ ಇವತ್ತು, ಐಶ್ವರ್ಯ ಅಂತ. ಆ್ಯಂಡ್ ನಾವಿಬ್ಬರು ಇನ್ಸ್ಟಾಗ್ರಾಮ್ದಾಗ ಫ್ರೆಂಡ್ಸ್ ಆಗಿದ್ವಿ. ಬಟ್ 2 years ಆದ ನಾವು ಫ್ರೆಂಡ್ ಆಗಿ. ನಂಗೆ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ಭಾಳ ಇಷ್ಟ. ಆ್ಯಂಡ್ ಅದನ್ನು ಮೇಂಟೈನ್ ಮಾಡೋಕ್ಕೂ ಭಾಳ ಇಷ್ಟ ಫ್ರೆಂಡ್ಶಿಪ್ಪನ್ನು. ಸೊ ಬರ್ರಿ ಈಗ ಹೋಗುನ, ತೋರಿಸ್ತೇನೆ ನಿಮಗೂ. मस्त है डेकोरेशन. नहीं ये अमेज़न से मंगवाया और वो पैचेस है ना के फ्रेम के है और ये फोटो कट करके पोस्ट करके उसको ग्लू करके ऐसे मस्त हुआ है डेकोरेशन. तो बाला टाइम किलर है. जश्री हाय, मस्त दिख रही हो. रोज हाँ आर्टिफिशियल. I think so. मेरा भी सेम. इधर उधर. अच्छा, अभी उसको यू गाइड देम. सब लोग जब बोलो ना तो थोड़ा सामने देखो. हाँ, फिर से करो. डू इट अगेन. इधर देखो, इधर.
ಸರಿ ಸ್ಮೈಲ್. ಕಪಲ್ ಫೋಟೋ ನಡೆಯತೈತಿ ಈಗ. ವಿಜಯ್ ಕ್ಲಿಕ್ ಮಾಡತ್ತಾನ. डिफरेंट पोजेस कुछ तो बोलो पोजेस. हाँ तुम लोगों को पता है ये वाले, हमें नहीं पता है. फैशन का फैशन फेवरेट पोज किस वाली नहीं यार, हमारा नहीं है वो. बहुत आते हैं तुम लोग कैसे करना है क्या. ऐश्वर्या तिलागु ना खाली करंजाल. हाँ हाँ ಎಲ್ಲಾರ ದೃಷ್ಟಿ ಹೋಗ್ಲಿ. हाय जयश्री, फोटो सेशन ನಡೆಯತೈತಿ. चल रहा है हमारा. ಸೊ ಬೇಬಿ ಶಾರ್ ಎಲ್ಲ ಆತ. ಅದಾದ್ಮೇಲೆ ಜೆಂಡರ್ ರಿವೀಲ್ ಐತಿ. ಇಲ್ಲೆಲ್ಲ ಆಲ್ರೆಡಿ ಡೆಕೋರೇಷನ್ ಮಾಡಾರ, ಗರ್ಲ್ ಬಾಯ್. ಸೊ ಲೆಟ್ಸ್ ವೇಟ್ ಅಂಡ್ ಸಿ ದ ಜೆಂಡರ್. ಪ್ರಶಾಂತ್ ಹಾಯ್. ಬೇಬಿ ಎಲ್ಲೈತಿ? ಬೇಬಿ ರೂಮ್ನೇ ಮಲ್ಕೊಂಡ ನೋಡ ಆರಾಮ. ಬೇಬಿ ಮಕ್ಕೊಂಡಾನ, ನಾವೆಲ್ಲ ಇಲ್ಲೇ ಎಂಜಾಯ್ ಮಾಡಾಕ್ತೇವಿ. ಸೊ ಮಾನಿಟರ್ ಇಟ್ಕೊಂಡೇವಿ. ಸೊ ವಿಲ್ ಚೆಕ್ ದ ಬೇಬಿ. ये देखो मेगा इधर पोजेस बता रही है. मेगा क्या कर रही हो? मैं पोजेस बता रही हूँ यार सीनियर. तुम हम में सीनियर हो गई है अभी. वेयर इज योर बेबी? Baby is not in my tummy anymore. Baby is sleeping. मैं आ रही हूँ क्या? ಹೋಪ್ ಈ ವ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ. ನಮ್ಮ ಫ್ರೆಂಡ್ಸನ್ ಬೇಬಿ ಶಾರ್ ಹೆಂಗಿತ್ತಂತ ತೋರಿಸ್ಕೊಟ್ಟೆ. ಆ್ಯಕ್ಚುಲಿ ನೆಕ್ಸ್ಟ್ ವ್ಲಾಗ್ದಾಗ ಜೆಂಡರ್ ರಿವೀಲ್ ಅಪ್ಲೋಡ್ ಮಾಡಿರ್ತೇನೆ. ಬಿಕಾಸ್ ಜೆಂಡರ್ ರಿವೀಲ್ದು ವ್ಲಾಗ್ ಭಾಳ ದೊಡ್ಡದೈತಿ. ಇದ್ರಾಗ ನಾನು ಸೇರಿಸಿದೆ ಅಂದ್ರೆ ಈ ವ್ಲಾಗು ಭಾಳ ದೊಡ್ಡದಾಗ್ತೈತಿ, ನಿಮಗೂ ಬೋರ್ ಆಗ್ತೈತಿ. ಸೊ ಐ ಥಾಟ್ ಜೆಂಡರ್ ರಿವೀಲ ಸಪ್ರೇಟ್ ವ್ಲಾಗ್ ಮಾಡೋಣ. ಭಾಳ ಮಜಾ ಐತಿ. ಗೇಮ್ಸ್ ಎಲ್ಲ ಆಟ ಆಡ್ಸಿದ್ರೆ ರಿವೀಲ್ ಹೆಂಗೆ ಮಾಡಿದ್ರ ಅಂತ ತೋರಿಸ್ತೇನೆ ನೆಕ್ಸ್ಟ್ ವ್ಲಾಗ್ದಾಗ. ಸೊ ಸ್ಟೇ ಟ್ಯೂನ್ಡ್. ಈ ವ್ಲಾಗ್ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ದಾಗ ಜಲ್ದಿ ಸಿಗೋಣ ಅಂತ. ಅಲ್ಲಿ ತನಕ ಎಲ್ಲರೂ ಮಜಾ ಮಾಡ್ಕೊತಿರ್ರಿ. ಬಾಯ್ ಬಾಯ್, ಟೇಕ್ ಕೇರ್ ಆಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್.